ಹಲೋ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಏನು ಮಾಡ್ತಾ ಇದ್ದೀರಾ? ಚೆನ್ನಾಗಿದ್ರೆ ಅನ್ಕೊತೀನಿ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ ಲವ್ ಬ್ರೇಕಪ್ ಏನಕ್ಕಾಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮುಂಚೆಯಿಂದ ಅವ್ರಿಗೆ ಟೈಮು ಜಾಸ್ತಿ ಕೊಡಬಾರ್ದು. ಯಾಕಂದರೆ ಒಂದೊಂದು ದಿವಸ ಕೆಲಸ ನಮ್ಮದು ಜಾಸ್ತಿ ಇರುತ್ತೆ, ಮನೆ ಕೆಲಸ ಇರುತ್ತೆ, ಆ ಪ್ರೆಷರ್ ವರ್ಕ್ ಇರುತ್ತೆ. ಅವ್ರಿಗೆ ಅರ್ಥ ಮಾಡ್ಕೊಳಲ್ಲ. ಆಮೇಲೆ ಏನಾಗುತ್ತೆ ಅಂದರೆ, ಇವ್ರಿಗೆ ನಮ್ಗೆ ಇಷ್ಟ ಇಲ್ಲ, ಅದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ಮೆಸೇಜ್ ಬೇಗ ರಿಪ್ಲೈ ಮಾಡಲ್ಲ, ಈ ಥರ ಮೈಂಡ್ ಬರುತ್ತೆ. ಅವ್ರ ಮೈಂಡ್ ಚೇಂಜ್ ಆಗ್ತಾ ಓದ್ತಾ ಚೇಂಜ್ ಆಗುತ್ತೆ. ನಾವೇನು ಮಾಡಬೇಕು, ಮುಂಚೆಯಿಂದನೂ ಟೈಮು ನಾರ್ಮಲಾಗಿ ಕೊಡಬೇಕು. ಹಾಫ್ ಆನ್ ಅವರು ಹಿಂಗೆ ಕೊಡಬೇಕು. ನಾವೇನು ಮಾಡ್ತೀವಿ, 1 ಗಂಟೆ 2 ಗಂಟೆ ಈ ಥರ ಮಾತಾಡ್ಕೊತ ಹೋಗ್ಬಿಡುತ್ತೆ ಟೈಮು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮುಂಚೆ ಇದ್ದಾಗ ಆಮೇಲೆ ಇರಲ್ಲ ಅಂತ ನಮ್ಮ ಮೇಲೆ ಪ್ರೀತಿ ಕಡಿಮೆ ಆಗುತ್ತಾ ಬರುತ್ತೆ. ಯಾಕೆಂದರೆ ಇದೆಲ್ಲ ಅನುಭವಿಸಿದ್ದೀವಿ, ಅಂದರೆ ಬೇರೆಯವ್ರದ್ದೆಲ್ಲ ನೋಡಿದ್ದೀವಿ ನಾವು. ಓಕೆನಾ? ನೀವೇನು ಮಾಡಬೇಕು, ಫಸ್ಟ್ ಸ್ಟಾರ್ಟಿಂಗು ಟೈಮ್ ಎಲ್ಲರಿಗೆ ನಾರ್ಮಲಾಗಿ ಕೊಡಬೇಕು. ಓಕೆನಾ? ನೆಕ್ಸ್ಟ್ ನಾವು ಹುಡುಗರು ಬೇರೆ ಕಡೆ ಕೆಲಸ ಎಷ್ಟು ಪ್ರೆಷರ್ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ, ಅವ್ರಿಗೇನು ಗೊತ್ತಲ್ಲ. ಯಾಕಂದ್ರೆ ನಾರ್ಮಲ್ ಅವ್ರು ಮಾತಾಡಬೇಕಷ್ಟೇ, ಹುಡುಗ ಏನು ಬೇಕಾದ್ರೂ ಮಾಡಲಿ. ಆಮೇಲೆ ಅವ್ರಿಗೆ ಬ್ರೇಕಪ್ ಹೆಂಗಿದ್ರು ಗೊತ್ತಾಗುತ್ತೆ, ನಾವು ಬಿಡ್ತೀವಲ್ಲ ಅಂತ. ಅದಕ್ಕೆ ನಾವು ಸ್ವಲ್ಪ ಕೆಲಸ ಕಡೆ ಗಮನ ಜಾಸ್ತಿ ಕೊಡಬೇಕು. ನಾರ್ಮಲಾಗಿ ಹಾಫ್ ಆನ್ ಅವರು 30 ಮಿನಿಟ್ ಈ ಥರ ಮಾತಾಡ್ತಾರೆ. ನಾವು ಗಂಟೆ ಮಾತಾಡ್ತೀವಿ, ಅವ್ರಿಗೆ ಏನಾಗುತ್ತೆ ಆಮೇಲೆ ಪ್ರೆಷರ್ ನಮಗೆ ಬೀಳುತ್ತೆ ಓದ್ತಾ. ಏಕೆಂದರೆ ನಾವು ಓದ್ತಾ ಕೆಲಸ ನಮ್ಮ ಮೇಲೆ ಜಾಸ್ತಿ ಬೀಳುತ್ತೆ. ಪ್ರೆಷರ್, ಮನಿ ಪ್ರೆಷರ್ ಆಯಿತು, ಕಂಪ್ನಿ ಪ್ರೆಷರು. ಈಗ ದಿನಗಳು ಹೀಗೆ ಇರಲ್ಲ, ಒಂದಿನ ಆರಾಮಾಗಿರುತ್ತೆ, ಒಂದಿನ ಪ್ರೆಷರ್ ಆಗಿರುತ್ತೆ, ನಮ್ಮ ಕೆಲಸ ಹೆವಿ ಇರುತ್ತೆ. ಅಂದರೆ ಹುಡುಗರದ್ದು ಬಾಯ್ಸು ಹೆವಿ ಕೆಲಸ ಇರುತ್ತೆ. ಓಕೆನಾ? ಅವರೆಲ್ಲ ಅರ್ಥ ಮಾಡ್ಕೊಳಲ್ಲ. ನಮಗೂ ಪ್ರೆಷರ್ ಇರುತ್ತೆ, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲ ಅಪ್ಪ ಅಮ್ಮ ಮಾತು ಕೇಳಬೇಕು. ಎಲ್ಲಾರು ಫಂಕ್ಷನ್ ಇರುತ್ತೆ, ಅವ್ರಿಗೆ ಇದೇ ಫಂಕ್ಷನ್ ಮುಖ್ಯ ಆಯಿತು, ಇಲ್ಲ ಪ್ರೋಗ್ರಾಮ್ ಇರುತ್ತೆ, ನಮಗೂ ಪರ್ಸ್ನಲ್ ಅಂತ ಇರುತ್ತೆ, ಅವ್ರು ಅರ್ಥ ಮಾಡ್ಕೊಳಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಸ್ಟಾರ್ಟಿಂಗೇ ಟೈಮ್ ಕಡಿಮೆ ಕೊಡಬೇಕು ಅವ್ರಿಗೆ. ಆಮೇಲೆ ಓದ್ತಾ ನಾವು ಜಾಸ್ತಿ ಕೊಟ್ಟಂಗಿಲ್ಲ, ಅವ್ರಿಗೆ ನಮ್ಮ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ನನ್ನ ಜೊತೆ ಮಾತಾಡ್ತಾನೆ. ಆಮೇಲೆ ನಾವು ಕಡಿಮೆ ಆದಮೇಲೆ ಏನಾಗುತ್ತೆ, ಇವನು ಅಲ್ಲ ಚೇಂಜ್ ಆಗಿದ್ದಾನೆ, ಅವ್ರ ಮೈಂಡ್ ಚೇಂಜ್ ಆಗ್ತಾನೆ ಇರ್ತಾರೆ. ಅವ್ರ ಮೈಂಡ್ ಒಂಥರ ಇರಲ್ಲ, ಗೊತ್ತಲ್ಲ. ಅಂದರೆ ನಾವು ಚೆನ್ನಾಗಿ ಪ್ರೀತಿ ಮಾಡ್ತಾಯಿದ್ರೆ ಅವರು ನಮ್ಮ ಮನಸ್ಸಿನ ಭಾವನೆ ಸ್ಪಂದಿಸ್ಬೇಕು, ಆ ಥರ ಮಾತಾಡ್ಬೇಕು. ನಾವೇನು ಮಾಡ್ತೀವಿ, ಖಾಲಿ ಯಾವುದ್ಯಾವುದೋ ಮಾತಾಡ್ಕೊಂತ ಎಲ್ಲ ವೇಸ್ಟ್ ಮಾಡಿಬಿಡ್ತೀವಿ ಟೈಮ್. ಅವರಿಗೆ ನಮ್ಮದು ಮನಸ್ಥಿತಿ ಅರ್ಥ ಆಗಲ್ಲ. ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಹೇಗಿತ್ತು ಅನುಭವ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ. ನಿಮ್ಮ ಪ್ರೀತಿ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.